ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಹೊಸ ವರ್ಷದ ಆರಂಭದಲ್ಲಿ ಆಕಾಶದಲ್ಲಿ ಒಂದು ಕೌತುಕ ಸೃಷ್ಟಿ ಆಗ್ತಾ ಇದೆ. 2026ರ ಮೊದಲ ಸೂರ್ಯಗ್ರಹಣ ಫೆಬ್ರವರಿ 17ರಂದು ಸಂಭವಿಸಲಿದೆ. ಫಾಲ್ಗುಣ ಮಾಸದ ಅಮಾವಾಸ್ಯೆಯಂದು ನಡೆಯುವ ಈ ಗ್ರಹಣ ಜ್ಯೋತಿಷಾಸ್ತ್ರದ ಪ್ರಕಾರ ತುಂಬಾನೇ ಇಂಪಾರ್ಟೆಂಟ್, ಮಹತ್ವದ್ದು. ಈ ಗ್ರಹಣ ಭಾರತದಲ್ಲಿ ಕಾಣಿಸುವುದಿಲ್ಲ ಅನ್ನೋದು ಒಂದು ಸಮಾಧಾನದ ವಿಷಯ ಆದ್ರೂ ರಾಶಿಗಳ ಮೇಲೆ ಇದರ ಪ್ರಭಾವ ಮಾತ್ರ ತಪ್ಪಿದ್ದಲ್ಲ. ಇನ್ನು ವಿಶೇಷವಾಗಿ ಸಿಂಹ, ಮಕರ ಮತ್ತು ಕುಂಭ ರಾಶಿಯವರ ಮೇಲೆ ಈ ಗ್ರಹಣ ನಕಾರಾತ್ಮಕ ಪರಿಣಾಮ ಬೀರಲಿದ್ದು ಇವರು ಮುಂದಿನ ದಿನಗಳಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅಷ್ಟಕ್ಕೂ ಈ ಗ್ರಹಣದ ಸೀಕ್ರೆಟ್ ಏನು, ಈ ರಾಶಿಯವರಿಗೆ ಆಗೋ ತೊಂದರೆಗಳೇನು, ಕಂಪ್ಲೀಟ್ ಮಾಹಿತಿ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಫೆಬ್ರವರಿ 17, 2026ರಂದು ಸಂಭವಿಸಲಿದೆ ವರ್ಷದ ಮೊದಲು ಉಂಗುರಾಕಾರದ ಸೂರ್ಯಗ್ರಹಣ. ಕುಂಭ ರಾಶಿ ಶತಾಭಿಷ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸುತ್ತಾ ಇದ್ದು ರಾಹುವಿನ ಪ್ರಭಾವ ಹೆಚ್ಚು ಇರಲಿದೆ. ಭಾರತದಲ್ಲಿ ಗ್ರಹಣ ಗೋಚರಿಸದ ಕಾರಣ ಸೂತಕ ಅವಧಿಯ ನಿಯಮಗಳು ಅನ್ವಯಿಸುವುದಿಲ್ಲ. ಸಿಂಹ, ಮಕರ ಮತ್ತು ಕುಂಭ ರಾಶಿಯವರಿಗೆ ಆರ್ಥಿಕ ಮತ್ತು ಆರೋಗ್ಯದ ಸಮಸ್ಯೆ ಎದುರಾಗುವ ಸಾಧ್ಯತೆಗಳಿವೆ. 2026ರ ಮೊದಲು ಸೂರ್ಯಗ್ರಹಣ ಫೆಬ್ರವರಿ 17ರ ಮಂಗಳವಾರ ಸಂಭವಿಸಲಿದೆ. ಈ ಸಮಯದಲ್ಲಿ ಸೂರ್ಯನು ಶನಿಯ ಮನೆಯಾದ ಕುಂಭರಾಶಿಯಲ್ಲಿ ಇರ್ತಾನೆ. ಜೊತೆಗೆ ನೆರಳು ಗ್ರಹ ರಾಹುವಿನ ದೃಷ್ಟಿ ಕೂಡ ಇರೋದ್ರಿಂದ ಇದು ಕೆಲವು ರಾಶಿಗಳ ನೆಮ್ಮದಿ ಕೆಡಿಸಲಿದೆ. ಈ ಗ್ರಹಣ ದಕ್ಷಿಣ ಆಫ್ರಿಕಾ ಮತ್ತು ಅಂಟಾರ್ಟಿಕಾ ಭಾಗದಲ್ಲಿ ಕಾಣಿಸುತ್ತೆ. ಭಾರತದಲ್ಲಿ ಕಾಣಿಸದೇ ಇದ್ರೂ ಈ ಗ್ರಹಗಳ ಸಂಚಾರವು ಜನರ ಮಾನಸಿಕ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ದೊಡ್ಡ ಬದಲಾವಣೆ ತರುವ ಸಾಧ್ಯತೆ ಇರುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಿದ್ದಾರೆ. ಸಿಂಹ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಈ ಗ್ರಹಣ ನಿಮಗೆ ಸ್ವಲ್ಪ ಆರಂಭವಾಗಿ ಇರಲಿದೆ. ಸೂರ್ಯ ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ಆರೋಗ್ಯದಲ್ಲಿ ಏರ್ಪೇರಾಗಬಹುದು. ಯಾವುದೇ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವಾಗ 100 ಬಾರಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಹಾಕಿ. ಹೊಸ ಹೂಡಿಕೆಗಳಿಗೆ ಇದು ಸಕಾಲ ಅಲ್ಲ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಸಹಕಾರ ಸಿಗೋದು ಗೊಂದಲ ಉಂಟಾಗುತ್ತದೆ. ಇನ್ನು ಸಂಬಂಧಗಳನ್ನು ಉಳಿಸಿಕೊಳ್ಳೋಕೆ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ ಮತ್ತು ಅನಗತ್ಯ ಪ್ರವಾಸಗಳನ್ನ ಮುಂದೂಡುವುದು ಉತ್ತಮ. ಇನ್ನು ಮುಂದಿನ ರಾಶಿ ಮಕರ ರಾಶಿಯವರಿಗೆ ಕೂಡ ಈ ಗ್ರಹಣ ಸವಾಲಾಗಿ ಪರಿಣಮಿಸಲಿದೆ. ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕಿರಿಕಿರಿ ಆಗುತ್ತೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ನಿಗಾ ಇಟ್ಟುಕೊಳ್ಳಿ. ಮದುವೆ ಸಂಬಂಧಗಳಿಗಾಗಿ ಕಾಯ್ತಿರೋರು ಇನ್ನೂ ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕಾಗುತ್ತೆ. ಇನ್ನು ಋತುಮಾನದ ಕಾಯಿಲೆಗಳು ನಿಮ್ಮನ್ನು ಕಾಡುತ್ತವೆ. ಹಾಗಾಗಿ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರು ಉಳಿಸಿಕೊಳ್ಳೋಕೆ ನೀವು ಈ ಬಾರಿ ಮೊದಲಿಗಿಂತ ಜಾಸ್ತಿ ಕಷ್ಟ ಪಡಬೇಕಾಗುತ್ತೆ. ಇನ್ನು ಗ್ರಹಣ ನಡೆಯೋದೇ ಕುಂಭ ರಾಶಿಯಲ್ಲಿ ಆಗಿರೋದ್ರಿಂದ ಕುಂಭ ರಾಶಿಯವರಿಗೆ ಇದರ ಪ್ರಭಾವ ಅತಿ ಹೆಚ್ಚಿರುತ್ತದೆ. ಕೆಲಸದ ಸ್ಥಳದಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿಯಾಗಿ ಮಾನಸಿಕ ಒತ್ತಡ ಉಂಟಾಗಬಹುದು. ಕೈಯಲ್ಲಿರೋ ಹಣವನ್ನ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ, ಇಲ್ಲದಿದ್ರೆ ಆರ್ಥಿಕ ಸಂಕಷ್ಟ ಎದುರಾಗಬಹುದು. ಹೊಸ ವಾಹನ ಅಥವಾ ಮನೆ ಖರೀದಿಸುವ ಸಾಹಸಕ್ಕೆ ಈಗ ಕೈ ಹಾಕಬೇಡಿ. ಆತ್ಮೀಯರ ಜೊತೆ ಭಿನ್ನಾಭಿಪ್ರಾಯ ಬರದಂತೆ ನೋಡಿಕೊಳ್ಳಿ. ಒಟ್ಟಾರೆಯಾಗಿ ಈ 3 ರಾಶಿಯವರು ಗ್ರಹಣದ ಸಮಯದಲ್ಲಿ ಶಾಂತವಾಗಿರೋದು ಮತ್ತು ದೈವ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬಾ ಉತ್ತಮ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.